ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಹುತೇಕ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗಳನ್ನು ಹೆಚ್ಚಾಗಿ ಬರ್ತಾ ಇರುವಂಥದ್ದು ವಿದ್ಯಾರ್ಥಿಗಳ ಕಡೆಯಿಂದ ಡಿಸೆಂಬರ್ ತಿಂಗಳ 28ನೇ ತಾರೀಕು 29ನೇ ತಾರೀಕು ಇಂದು ಕೂಡ ಹೆಚ್ಚಿಗೆ ಒಂದು ಪ್ರಶ್ನೆಗಳು ಬರ್ತಿರೋದೇನೆಂದರೆ ವಿದ್ಯಾರ್ಥಿಗಳ ಕಡೆಯಿಂದ ಆಪ್ಷನ್ ಎಂಟ್ರಿ ಮತ್ತು ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು ಮತ್ತೆ ಒಂದು ಥರ್ಡ್ ರೌಂಡಲ್ಲಿ ಒಂದು ಲಿಸ್ಟ್ಗಾಗಿ ಕಾಯ್ತಿರುವಂಥ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಹೆಚ್ಚಿಗೆ ಪ್ರಶ್ನೆಗಳು ಬರ್ತಾ ಇದ್ದಾರೆ. ಒಂದು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ಲಿಕ್ಕೆ ಆಗದೆ ಇರುವಂಥ ವಿದ್ಯಾರ್ಥಿಗಳ ಕಡೆಯಿಂದ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ವಿದ್ಯಾರ್ಥಿಗಳಿಗೆ ನಾವು ಮಾಡಿರ್ತಕ್ಕಂಥ ಹಿಂದಿನ ವಿಡಿಯೋಗಳು ಕೂಡ ತಲುಪಿಲ್ಲ ಅಂತ ಹೇಳ್ಬೋದು. ನಂತರದಲ್ಲಿ ವಿದ್ಯಾರ್ಥಿಗಳ ಆತಂಕ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಈ ಒಂದು ಆಪ್ಷನ್ ಎಂಟ್ರಿ ನಮ್ದು ಓಪನ್ ಆಗ್ತಾ ಇಲ್ಲ, ಆಪ್ಷನ್ ಎಂಟ್ರಿ ಯಾಕೆ ಓಪನ್ ಆಗ್ತಿಲ್ಲ, ನಮ್ದು ಸೀಟ್ ಮೆಟ್ರಿಕ್ಸ್ ಯಾಕೆ ಬಂದಿಲ್ಲ ಆಗಿದ್ರೆ ಥರ್ಡ್ ರೌಂಡ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸಿ ನಮಗೆ ಅಂತ ಒಂದು ಥರ್ಡ್ ರೌಂಡ್ಗೆ ವೆಯ್ಟ್ ಮಾಡ್ತಿರತಕ್ಕಂಥ ಒಂದು ಥರ್ಡ್ ರೌಂಡ್ಗೆ ನಾವು ಸೀಟನ್ನು ಪಡಿಬೇಕು ಅಂತ ಒಂದು 2024-25 ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಿ ಕಳೆದ 2 ರೌಂಡ್ಗಳಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಕಳೆದ ರೌಂಡ್ಗಳಲ್ಲಿ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಸೀಟ್ ಸಿಕ್ಕಿನೂ ಕೂಡ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಕಾಯ್ತಿರುವಂಥ ವಿದ್ಯಾರ್ಥಿಗಳು ಒಂದು ವೆಯ್ಟ್ ಮಾಡ್ತಾ ಇರುವಂಥದ್ದು ಈ ಒಂದು ವಿಡಿಯೋಗಾಗಿ ವೆಯ್ಟ್ ಮಾಡ್ತಿದ್ದೀರಿ ಅಂತ ಹೇಳ್ಬೋದಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ನಿಮಗೆ ಮಾಹಿತಿನ ತಿಳಿಸ್ತಾ ಹೋಗ್ತೇನೆ. ಸೊ ಏನು ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗಿಲ್ಲ, ಇನ್ನು ನಂತರದಲ್ಲಿ ಯಾವ ಒಂದು ಕಾರಣಕ್ಕೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಇಲಾಖೆ ಕಡೆಯಿಂದ ಓಪನ್ ಮಾಡಿಲ್ಲ ಆಗಿದ್ರೆ ಇಲಾಖೆ ಕಡೆಯಿಂದ ಕೊಟ್ಟಿರುವಂಥ ಡೇಟ್ ಪ್ರಕಾರದಲ್ಲಿ ಅವ್ರು ಯಾಕೆ ಅಂತ ಫಾಲೋ ಮಾಡ್ಲಿಕ್ಕೆ ಆಗಲಿಲ್ಲ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವಾಗ ಒಂದು ಥರ್ಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಅಂತ ಮಾಹಿತಿನ ಕೊಟ್ಟಿದ್ರು, ಹಾಗಿದ್ರೆ ಇವಾಗ ಕಂಪ್ಲೀಟ್ ಆಗಿ ಎಲ್ಲವೂ ಚೇಂಜಸ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಒಂದು ಸೆಕೆಂಡ್ ರೌಂಡ್ ಅಡ್ಮಿಷನ್ ಆಗದಿರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಏನಾಗಬಹುದಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಳ್ತಾ ಇರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿನ ತಲುಪಿಸಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುವಂಥದ್ದು. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನು ನೀವು ಪಡ್ಕೋತಾ ಇರ್ಬೋದಾಗಿರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಹೆಲ್ತ್ ಇಶ್ಯೂ ಇರುವಂಥದ್ದು, ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಮಧ್ಯ ಮಧ್ಯ ಡಿಸ್ಟರ್ಬೆನರ್ ಆಗ್ತಿರ್ಬೋದು. ಸೊ ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗ್ತಿದೆ ಅಂದರೆ ಇನ್ನು ಸೀಟ್ ಮೆಟ್ರಿಕ್ಸ್ ಯಾಕೆ ಬಂದಿಲ್ಲ ನಿಮಗೆ ಹೇಳಿದೆ ಅಂದ್ಕೊಳ್ತೀನಿ. ಇನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳು, ಸುದ್ದಿಗಳನ್ನು ಬೇಗ ನೀವು ಉಚಿತವಾಗಿ ಪಡ್ಕೊಂಡು ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಶನ್ ಪಡ್ಕೊಂಡು ಬೇಗನೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನೀವು ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನು ಉಚಿತವಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನೀವು ಪಡ್ಕೋತಾ ಇರ್ಬೋದಾಗಿರುತ್ತೆ. ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ವಿದ್ಯಾರ್ಥಿಗಳು ಅಧಿಕೃತ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಒಂದು ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಇದೇ ಒಂದು ದಾಖಲೆಗಳು, ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಅಧಿಕೃತ ನೋಟಿಫಿಕೇಶನ್ಗಳನ್ನು ಟೆಲಿಗ್ರಾಮ್ ಕೂಡ ವೀಕ್ಷಣೆ ಮಾಡ್ತಿರ್ಬೋದು, ಬೇಗ ಅಲ್ಲಿ ಅಪ್ಲೋಡ್ ಕೂಡ ಆಗ್ತಿರ್ತವೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದಾರ ಪ್ರಶ್ನೆ, ಡೌಟ್ ಇದೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಇದುವರೆಗೂ 100 ವಿದ್ಯಾರ್ಥಿಗಳು ನಮ್ಮ ಜೊತೆ ಮೆಸೇಜ್ ಮತ್ತೆ ಕಾಲ್ ಮುಖಾಂತರ ಮಾಹಿತಿಗಳನ್ನ ಪಡ್ಕೊಂಡಿರುವಂಥದ್ದು ಅಂತ ಹೇಳ್ತಾ, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕಮೆಂಟಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಾವು ರಿಪ್ಲೈ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಂತರದಲ್ಲಿ ಒಂದೇ ಕಮೆಂಟನ್ನು ವಿದ್ಯಾರ್ಥಿಗಳು ಹೆಚ್ಚು ಬಾರಿ ಕೇಳ್ತಾರೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕಮೆಂಟಲ್ಲಿ ನಾವು ಆನ್ಸರ್ ಕೊಟ್ಟರು ಕೂಡ ಮತ್ತೊಂದು ಡೌಟನ್ನು ಕೇಳ್ತೀರಾ, ಮತ್ತು ಆ ಕಮೆಂಟ್ ಕಾಣಿಸ್ತೇನೆ ಹೋಗ್ಬೋದು ನಮಗೆ ವಿದ್ಯಾರ್ಥಿಗಳು. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ವಿ ರಿಪ್ಲೈ ಕೊಡ್ತಿಲ್ಲ ಅಂತ ಬೇಜಾರು ಕೂಡ ಆಗ್ತೀರಾ. ಆ ಒಂದು ಭಾವನೆ ವಿದ್ಯಾರ್ಥಿಗಳು ಬರಬಾರ್ದು ಅಂತ ಇನ್ಸ್ಟಾಗ್ರಾಮಲ್ಲಿ ಅವಕಾಶ ಕೊಟ್ಟಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮಲ್ಲಿ ಪ್ರಶ್ನೆ, ಡೌಟ್ ಇದ್ರೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿ ಪಡ್ಕೋಬೋದಾಗಿರುತ್ತೆ. ಪದೇ ಪದೇ ವಿದ್ಯಾರ್ಥಿಗಳಿಗೆ ಅಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳು ರಿಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ದು ಏನು ಪ್ರಶ್ನೆ ಇದೆ ಏನು ಅಂತ ಸ್ಪಷ್ಟವಾಗಿ ವಿದ್ಯಾರ್ಥಿಗಳು ಅದು ಹಾಕಿರಿ, ನಾವು ಅದು ನೋಡಿದ ತಕ್ಷಣ ನಿಮಗೆ ರಿಪ್ಲೈ ಅಂತೂ ಕೊಟ್ಟಿರ್ತೀವಿ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ನಮಗೆ ಹೆಚ್ಚಿಗೆ ವರ್ಕ್ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ರಿಪ್ಲೈ ಕೊಡೋದಕ್ಕಾಗುತ್ತೆ ಇಲ್ವಾ ಹೇಳಿಕ್ಕೆ ಬರೋದಿಲ್ಲ. ಆದಷ್ಟು ಟ್ರೈ ಮಾಡ್ತಿರ್ತೇವೆ. ನಿಮಗೆ ರಿಪ್ಲೈ ಏನಾದ್ರು ಬರೋಕ್ಕೆ ತಡ ಆಯಿತು, ನಿಮ್ಗೆ ಏನಾದ್ರು ಅರ್ಜೆಂಟ್ ಇತ್ತು ಅಂದರೆ ನಾವು ವೀಡಿಯೋಸಲ್ಲಿ ಪ್ರತಿಯೊಂದು ಮಾಹಿತಿನ ಕೂಡ ಕೊಟ್ಟಿರ್ತೀವಿ. ವೀಡಿಯೋಸನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ನೀವು ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ನೀವು ವೀಡಿಯೋಸನ್ನು ನೋಡಿಲ್ಲ ಅಂತಂದರೆ ನಿಮಗೆ ಅದು ಮಾಹಿತಿಗಳು ಸಿಗೋದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ವಿಡಿಯೋದಲ್ಲಿ ಪ್ರತಿಯೊಂದು A to Z ಮಾಹಿತಿಗಳು ಬಿ ಎಡ್ ಕುರಿತು ಪ್ರತಿಯೊಂದು ಏನೇ ಸಮಸ್ಯೆ ಆಗಿರಲಿ ವಿದ್ಯಾರ್ಥಿಗಳಿಗೆ ಅಂದರೆ ಸೀಟ್ ಸಿಕ್ಕಿದೆ, ಅಡ್ಮಿಷನ್ ಸ್ಲಿಪ್ ತೊಗೊಂಡ್ಬಿಟ್ಟಿದ್ದೀನಿ, ಈಗ ನನಗೆ ಅಡ್ಮಿಷನ್ ಆಗೋಕ್ಕೆ ಇಷ್ಟ ಇಲ್ಲ, ಇನ್ನೊಂದು ಮತ್ತೊಂದು, ಅಥವಾ ನನಗೆ ಹಣನ ಯಾವ ಥರ ರಿಫಂಡ್ ಮಾಡ್ಕೊಳ್ಳೋಂತಾರೋ ಅಥವಾ ಯಾವ ಡಿಪಾರ್ಟ್ಮೆಂಟ್ಗೆ ನಾನು ಹೋಗಬೇಕು ಅಂತಾರೋ ಈ ಥರ ಏನೇ ಸಮಸ್ಯೆ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ನೀವಲ್ಲಿ ಮಾಹಿತಿನ ಪಡ್ಕೋತಾ ಇರ್ಬೋದಾಗಿರುತ್ತೆ ಅಂತ ಹೇಳ್ತೀವಿ. ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಿಮಗೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಬರ್ತಿರುವಂಥ ಪ್ರಮುಖ ಪ್ರಶ್ನೆ ಏನಂದರೆ ಇನ್ನು ಯಾಕೆ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗಿಲ್ಲ, ಇನ್ನು ಯಾಕೆ ಒಂದು ಆಪ್ಷನ್ ಎಂಟ್ರಿ ಓಪನ್ ಆಗಿಲ್ಲ ಅಂತ ಪ್ರಶ್ನೆ ಕೇಳ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೀಟ್ ಮೆಟ್ರಿಕ್ಸ್ ಇಲಾಖೆ ಕಡೆಯಿಂದ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅವರು ಮಾಹಿತಿ ಕೊಟ್ಟಿದ್ದೇನೆಂದರೆ ಡಿಸೆಂಬರ್ ತಿಂಗಳ 28ನೇ ತಾರೀಕಿನಂದು ಈ ಒಂದು 2024 ಡಿಸೆಂಬರ್ 28ನೇ ತಾರೀಕಿನಂದು ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟಿಸಲಾಗ್ತದೆ. 3ನೇ ರೌಂಡ್ಗೆ 2 ರೌಂಡ್ನ ಬಳಿಕ ಎಷ್ಟು ಸೀಟ್ಗಳು ಉಳಿಕೆಯಾಗಿದೆ ಅದನ್ನು ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ರು. ನಂತರದಲ್ಲಿ 2024 ಡಿಸೆಂಬರ್ ಇಂದ ಡಿಸೆಂಬರ್ 31ನೇ ತಾರೀಕು 2024 ತನಕ ಆಪ್ಷನ್ ಎಂಟ್ರಿಗಳಿಗೆ ಅವಕಾಶ ಕೊಡ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದು. ಡಿಸೆಂಬರ್ 28 ಆಯ್ತು, 29 ಆಯ್ತು, ಯಾಕೆ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ ಅಂತ ವಿದ್ಯಾರ್ಥಿಗಳ ಪ್ರಶ್ನೆ ಇದಾವೆ. ನಂತರದಲ್ಲಿ ಆಪ್ಷನ್ ಎಂಟ್ರಿ ಕೂಡ ಯಾಕೆ ಓಪನ್ ಆಗಿಲ್ಲ ಆಗಿದ್ರೆ ಇಲಾಖೆಯವರು ಮಾಹಿತಿನ ತಿಳಿಸಿದ್ರಲ್ಲ, ಹಿಂದೆ ದಾಖಲಾತಿಯ ಪ್ರಕ್ರಿಯೆ ವೇಳಾಪಟ್ಟಿ ಮಾಹಿತಿನ ಕೊಟ್ಟಾಗ ಅಂತೆಲ್ಲ ಕೇಳ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಮುಂದಕ್ಕೆ ಹೋಗೋದಾಗಿದ್ರೆ ಥರ್ಡ್ ರೌಂಡ್ ಅಂತೆಲ್ಲ ಕೇಳ್ತೀರಾ. ಯಾಕೆ ಇದು ಒಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ, ಯಾಕೆ ಈ ಒಂದು ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ
ಅವರು ಸೀಟ್ ಮೆಟ್ರಿಕ್ಸ್‌ನ ಪ್ರಕಟ ಮಾಡಿಲ್ಲ. ಏನ್ ಕಾರಣಕ್ಕೆ ಒಂದು ಆಪ್ಷನ್ ಎಂಟ್ರಿ ಮುಂದಕ್ಕೆ ಹೋಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇನ್ನೂ ಒಂದು ಅವರು ಮಾಹಿತಿನ ಕೊಟ್ಟಿಲ್ಲ. ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಡಿಸೆಂಬರ್ 28, 29ನೇ ತಾರೀಕಿನಿಂದ ವೆಬ್ಸೈಟ್‌ಗೆ ಹೋಗ್ತಾ ಇದ್ದೀರಾ. ಅದರ ಸ್ಕ್ರೀನ್ ಶಾಟ್‌ಗಳನ್ನ ಕೂಡ ನಮಗೆ ಕಳಿಸ್ತಾ ಇರುವಂತ ನೀವು. ಅಲ್ಲಿ ಓಪನ್ ಆಗ್ತಿಲ್ಲ, ನಮ್ಗೆ ಈ ತರ ಬರ್ತಿದೆ, ಏನ್ ಮಾಡಬೇಕು? ಏನ್ ಕಾರಣಕ್ಕೆ ಈ ತರ ಬರ್ತಿದೆ? ನಮ್ದೇನೋ ಸಮಸ್ಯೆ ಆಗಿದೆ, ನಾವು ಇಲಾಖೆಯವ್ರನ್ನ ಸಂಪರ್ಕ ಮಾಡ್ಬೇಕಂತೆಲ್ಲ ಕೇಳ್ತಾರೆ. ಏನೂ ಸಮಸ್ಯೆ ಆಗಿಲ್ಲ ವಿದ್ಯಾರ್ಥಿಗಳೇ. ಕಾರಣ ಏನಾಗಿದೆ ಅಂದ್ರೆ ಹಿಂದೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಂತ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗ್ಲಿಕ್ಕೆ ಡಿಸೆಂಬರ್ ತಿಂಗಳ 23ನೇ ತಾರೀಕಿನಿಂದ 27ನೇ ತಾರೀಕಿನ ತನಕ ಅವಕಾಶ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ 22ನೇ ತಾರೀಕು ಗವರ್ನಮೆಂಟ್ ಹಾಲಿಡೇ ಕೂಡ ಆಗಿರುವಂತದ್ದು. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ 27ನೇ ತಾರೀಕು ಗವರ್ನಮೆಂಟ್ ಹಾಲಿಡೇ ಆಗಿದ್ದ ನಂತರದಲ್ಲಿ ಅಂದ್ರೆ ವಿದ್ಯಾರ್ಥಿಗಳು ಗೊತ್ತಿರುತ್ತೆ ಏನ್ ಕಾರಣಕ್ಕೆ ಗವರ್ನಮೆಂಟ್ ಹಾಲಿಡೇ ಆಯಿತು ಅಂತ. ಮನಮೋಹನ್ ಸಿಂಗ್ ರವರು ಮಾಜಿ ಪ್ರಧಾನಮಂತ್ರಿಗಳು ನಿಧನ ಹೊಂದಿದ ಕಾರಣಕ್ಕಾಗಿ ಸರ್ಕಾರಿ ರಜೆ ಘೋಷಣೆ ಆಯಿತು. ಬ್ಯಾಂಕ್ ಆಗಿರ್ಬೋದು, ಇತರೆ ಎಲ್ಲ ಒಂದು ಸರ್ಕಾರಿ ಕಚೇರಿಗಳೆಲ್ಲವೂ ಕೂಡ ಹಾಲಿಡೇ ಇತ್ತು. ವೆರಿಫಿಕೇಶನ್ ಸೆಂಟರ್‌ಗಳು ಕೂಡ ಹಾಲಿಡೇ ಇತ್ತು. ಅಡ್ಮಿಷನ್ ಸ್ಲಿಪ್ ಸಾಕಷ್ಟು ವಿದ್ಯಾರ್ಥಿಗಳು ತೆಗೆದುಕೊಳ್ಳಕ್ಕಾಗಿಲ್ಲ. ಬ್ಯಾಂಕಲ್ಲಿ ಹಣ ಕಟ್ಟಕ್ಕಾಗಿಲ್ಲ. ಅಡ್ಮಿಷನ್ ಆಗ್ಲಿಕ್ಕೂ ಕೂಡ ಕಾಲೇಜುಗಳು ಓಪನ್ ಇರಲಿಲ್ಲ. ಈ ಕಾರಣಕ್ಕೆ ಆ ವಿದ್ಯಾರ್ಥಿಗಳು ಕೂಡ ಇನ್ನು ಅಡ್ಮಿಷನ್ ಆಗಿಲ್ಲ ಅನ್ಬೋದು. ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳೇನಿದವಲ್ಲ ಇಲಾಖೆ ಗಮನಕ್ಕೂ ಕೂಡ ಬಂದಿರೋ ರೀತಿ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸಿಇಟಿ ಮೆಟ್ರಿಕ್ಸ್ ಏನಿತ್ತಲ್ಲ 28ಕ್ಕೆ ಪ್ರಕಟ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. 28ಕ್ಕೆ ಅದು ಪ್ರಕಟ ಆಗಬೇಕಾಗಿತ್ತು. ಬಟ್ ಅದು ಪ್ರಕಟ ಆಗಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಆ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗುವಂತ ವಿದ್ಯಾರ್ಥಿಗಳಿದ್ದಾರಲ್ಲ ಅವರ ಸಮಸ್ಯೆ ಅವ್ರ ಗಮನಕ್ಕೆ ಬಂದಿದೆ. ನಂತರದಲ್ಲಿ ಒಂದು ಹಾಲಿಡೇ ಇರೋ ಕಾರಣಕ್ಕೆ ಫೋರ್ತ್ ಸ್ಯಾಟರ್ಡೇ ಆಗಿರೋ ಕಾರಣಕ್ಕೆ ಇಲಾಖೆ ಕೂಡ ಹಾಲಿಡೇ ಇರುತ್ತೆ. ನಂತರದಲ್ಲಿ ಭಾನುವಾರ ಕೂಡ ಆಗಿರುವಂತದ್ದು. ಆ ಕಾರಣಕ್ಕೆ ಯಾವುದೇ ರೀತಿ ಅಪ್ಡೇಟ್ ಅನ್ನು ಅವ್ರು ಕೊಡ್ಲಿಕ್ಕೆ ಆಗಿಲ್ಲ. ಅಂದ್ರೆ ಎಕ್ಸ್ಟೆಂಡ್ ಮಾಡ್ತಿದೀವಿ ಇಲ್ಲ ಅಂತ ಅಂದ್ಬಿಟ್ಟು. ಸೋಮವಾರ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 30, 2024ರಂದು ಒಂದು ಮಾಹಿತಿ ಅಥವಾ ಪ್ರಕಟಣೆ ಬರುವ ಸಾಧ್ಯತೆ ಇರುವಂತದ್ದು ಇಲಾಖೆ ಕಡೆಯಿಂದ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಆ ಒಂದು ಸೆಕೆಂಡ್ ರೌಂಡ್‌ನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ವಲ್ಲ, ಆ ವಿದ್ಯಾರ್ಥಿಗಳು ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕು ಅಂತ ಅಡ್ಮಿಷನ್ ಸ್ಲಿಪ್ ಕೂಡ ತಗೊಂಡಿದ್ದಾರೆ ಕೆಲವರು. ಕೆಲವರು ಅಡ್ಮಿಷನ್ ಆಗ್ಬೇಕು ಕೊನೆ ದಿನಾಂಕ ಸಮಯ ಇದೆಯಲ್ಲ, ಚಲನ್ ಡೌನ್ಲೋಡ್ ಮಾಡಿ ಕೊನೆ ದಿನಾಂಕದಲ್ಲಿ ಅಡ್ಮಿಷನ್ ರೆಸಿಪ್ಟ್ ಅನ್ನ ತೆಗೆದುಕೊಂಡು ನಂತರದಲ್ಲಿ ಕಾಲೇಜಿಗೆ ಅಡ್ಮಿಷನ್ ಆಗೋಣ ಅಂತಾನೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇರೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಮಾಡುವ ಸಾಧ್ಯತೆಗಳಿರುವಂತದ್ದು. ಆ ಕಾರಣಕ್ಕೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕೂಡ ಇನ್ನ ಪ್ರಕಟ ಮಾಡಿಲ್ಲ ಇಲಾಖೆ ಕಡೆಯಿಂದ. ಸೊ ಒಂದು ಅಂದಾಜುಗಳ ಬೇಸ್ ಮೇಲೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಇನ್ನ ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಥರ್ಡ್ ರೌಂಡ್‌ಗೆ ಸೆಕೆಂಡ್ ರೌಂಡ್ ಬಳಿಕ ಅಂದ್ರೆ ಸೆಕೆಂಡ್ ರೌಂಡ್ ಎಲ್ಲ ಕಂಪ್ಲೀಟ್ ಆಯಿತು ಅಂದ್ರೆ ನಿಮಗೆ ಥರ್ಡ್ ರೌಂಡ್‌ಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಕಟ ಮಾಡ್ತಾರೆ ಎಷ್ಟು ಸೀಟ್ ಉಳ್ಕೊಂಡಿದೆ ಅಂತ. ಇನ್ನು ಅಡ್ಮಿಷನ್ ಅಲ್ಲಿ ಸಮಸ್ಯೆ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾಗಿ ಎಕ್ಸ್ಟೆಂಡ್ ಮಾಡಲ್ಲ, ಇನ್ನೊಂದು ಮತ್ತೊಂದು ಏನು ಮಾಹಿತಿನ ಕೊಟ್ಟಿಲ್ಲ ರಜೆ ಇರೋ ಕಾರಣಕ್ಕೆ. ಆ ಕಾರಣಕ್ಕೆ ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾಗಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಕಟ ಮಾಡಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳುವಂತ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಒಂದು ಸೀಟ್ ಮ್ಯಾಟ್ರಿಕ್ಸ್‌ಗೆ ವೆಯ್ಟ್ ಮಾಡ್ತಿದ್ದಂತರು ನಂತರದಲ್ಲಿ ಎಕ್ಸ್ಟೆಂಡ್ ಆಗುತ್ತೆ ಏನು ಅಂತ ಹೇಳಿದ್ರೆ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್‌ನ ಬಳಿಕ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗಬೇಕು, ಇನ್ನ ಸಮಸ್ಯೆ ಆಗಿದೆ ಅನ್ನೋ ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಆಗುವ ಸಾಧ್ಯತೆಗಳಿರುವಂತದ್ದು. ಅದು ಬಂದಂತ ಸಂದರ್ಭದಲ್ಲಿ ವಿಡಿಯೋ ಮಾಡಿ ನಿಮಗೆ ಬೇಗ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ನೀವು ತಡ ಮಾಡ್ಕೊಳ್ದೆ ಅಡ್ಮಿಷನ್ ಆಗಬೇಕು ಅಂತಿರೋರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ ನಂತರದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಆಗಿದ್ರೆ ಯಾವಾಗ ಬರುತ್ತೆ, ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ, ಓಪನ್ ಆಗ್ತಿಲ್ಲ ಅಂತಿದ್ರಲ್ಲ ಭಯನೇ ಪಡ್ಕೋಬೇಡಿ ವಿದ್ಯಾರ್ಥಿಗಳು. ಆಪ್ಷನ್ ಎಂಟ್ರಿ ಬಂದಂತ ಸಂದರ್ಭದಲ್ಲಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಇಲಾಖೆಗಳಿಂದ ಯಾವಾಗ ಏನು ಇರುತ್ತೆ ಅವ್ರು ಮಾಹಿತಿನ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾನು ನಿಮಗೆ ಬೇಗ ಅಪ್ಡೇಟ್ ಅನ್ನು ಕೊಡ್ತೇನೆ. ನಂತರದಲ್ಲಿ ಈ ಒಂದು ಹಾಗಾದ್ರೆ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬರ್ಬೋದು, ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ, ಥರ್ಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಅನ್ನು ಮುಂದಕ್ಕೆ ಹೋಯ್ತಾ ಅಂತ ಹೇಳಿದ್ರೆ ಹೌದು ವಿದ್ಯಾರ್ಥಿಗಳು. ಈ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಂತ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ದಿನಾಂಕ ವಿಸ್ತರಣೆ ಮಾಡಿದ್ರೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಆಪ್ಷನ್ ಎಂಟ್ರಿ ಆಗಿರ್ಬೋದು, ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಥರ್ಡ್ ರೌಂಡ್ ಏನಿದೆ ಎಲ್ಲವೂ ಕೂಡ ಮುಂದಕ್ಕೆ ಹೋಗುತ್ತೆ. ಅದು ಎಕ್ಸಾಕ್ಟ್ ಆಗಿ ಯಾವ ದಿನಾಂಕಗಳಲ್ಲಿ ಮುಂದಕ್ಕೆ ಹೋಗುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಅಂದಾಜಿನ ಬೇಸ್ ಮೇಲೆ ಹೇಳಿದರೆ ಸೋಮವಾರ, ಮಂಗಳವಾರ 2 ದಿನ ಅವಕಾಶ ಕೊಡುವ ಸಾಧ್ಯತೆ ಇರುತ್ತೆ ಅಡ್ಮಿಷನ್ ಆಗಲಿಕ್ಕೆ ವಿದ್ಯಾರ್ಥಿಗಳಿಗೆ. ಸದ್ಯಕ್ಕೆ 2 ದಿನ ಅಟ್ಲೀಸ್ಟ್ ಅವಕಾಶ ಕೊಟ್ಟರು ಅಂದ್ರೂ ಕೂಡ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು 1 ದಿನ ತಡ ಆಗ್ಬೋದು. ನಂತರದಲ್ಲಿ ಆಪ್ಷನ್ ಎಂಟ್ರಿ ಕೂಡ ವಿದ್ಯಾರ್ಥಿಗಳಿಗೆ 1 ರಿಂದ 2 ದಿನ ಕೊಡುವ ಸಾಧ್ಯತೆ ಇರುತ್ತೆ. ನಂತರದಲ್ಲಿ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಒಂದೊಂದು ದಿನ ಆಲ್ಮೋಸ್ಟ್ ಮುಂದಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಯಾವುದೇ ರೀತಿ ಅಧಿಕೃತ ಅಪ್ಡೇಟ್ ಅನ್ನ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅವರು ಮಾಹಿತಿನ ಕೊಟ್ಟಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ವರಿ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಕೇಳ್ತಿರೋ ಅನ್ನೋ ಕಾರಣಕ್ಕೆ ನಾನು ನಿಮಗೆ ವಿಡಿಯೋ ಮಾಡಿ ಮಾಹಿತಿನ ತಿಳಿಸ್ತಾ ಇರುವಂತದ್ದು. ಆದಷ್ಟು ವಿದ್ಯಾರ್ಥಿಗಳಿಗೆ ಎಲ್ಲ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ. ಯಾಕಂದ್ರೆ ಹೆಚ್ಚಿಗೆ ಪ್ರಶ್ನೆಗಳು ಒಂದು ಆಪ್ಷನ್ ಎಂಟ್ರಿ ಓಪನ್ ಆಗ್ತಿಲ್ಲ ಅಂತಾನೋ, ಸೀಟ್ ಮ್ಯಾಟ್ರಿಕ್ಸ್ ಯಾಕೆ ಬಂದಿಲ್ಲ ಅಂತಾನೋ, ಮತ್ತೆ ಥರ್ಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್‌ಗೆ ಸಂಬಂಧಪಟ್ಟಂತೆ ಅಥವಾ ವೆರಿಫಿಕೇಶನ್ ಆಗಿದೆ ನಮ್ದು ಅಂತೆಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತೀರಿ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ. ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಒಂದು ಸುದ್ದಿಗಳು ತಲುಪಲಿ ಬೇಗ ಅಂತ ಹೇಳ್ತಾ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ ಸುದ್ದಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂತದ್ದು.